ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಕ್ವಶನ್ ಆನ್ಸರ್ ಸೀರೀಸ್ ಅನ್ನ ನಡೆಸ್ತಾ ಇದ್ದೀವಿ. ಅದರಲ್ಲಿ ಪ್ರತಿಯೊಂದು ಚಾಪ್ಟರ್ ಇಂದ 30 ಕ್ವಶನ್ಸ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಈಗ ಆಲ್ರೆಡಿ 4 to 5 ವಿಡಿಯೋಸ್ ಅಪ್ಲೋಡ್ ಆಗಿದೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 2018 ಕ್ವಶನ್ ಪೇಪರ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಆಕ್ಚುಲಿ ಇದು ನನ್ನ ಜಟಾಯು ಕರಿಯರ್ ಅಕಾಡೆಮಿಯ ಸ್ಟೂಡೆಂಟ್ಸ್ ಏನಿದ್ದಾರೆ, ಪೇಡ್ ಕೋರ್ಸ್ ಸ್ಟೂಡೆಂಟ್ಸ್ ಏನಿದ್ದಾರೆ, ಅವರಿಗೋಸ್ಕರ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನು ಡಿಸ್ಕಸ್ ಮಾಡಿಸ್ತಾ ಇದ್ದೀನಿ. ಅದೇ ಸೇಮ್ ವಿಡಿಯೋನ ನಿಮಗೂ ಕೂಡ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ತುಂಬಾ ಜನ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಸೊ ಫೋಕಸ್ ನನ್ನ ಆಪ್ ಅಲ್ಲಿರುವ ಸ್ಟೂಡೆಂಟ್ಸ್ ಗೆ ಫೋಕಸ್ ಮಾಡಿ ನಾನು ವಿಡಿಯೋನ ಮಾಡಿದ್ದೀನಿ. ಆದ್ರೂ ಕೂಡ ನಿಮಗೆ ಯಾವುದೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಫಸ್ಟ್ ಕ್ವಶನ್ ನೋಡಿ ಏನಿದೆ, ಪೊಲಿಟಿಕಲ್ ಸ್ಟೆಬಿಲಿಟಿ ಮೀನ್ಸ್. ಈಗ ಪೊಲಿಟಿಕಲ್, ಅದೇ ರೀತಿ ಇಕನಾಮಿಕಲ್, ಸೋಷಿಯಲ್, ಇದು ಎಲ್ಲಿ ಬರುತ್ತೆ? ಇಕನಾಮಿಕಲ್ ಎನ್ವಿರಾನ್ಮೆಂಟ್ ಅಥವಾ ಇಕನಾಮಿಕ್ ಎನ್ವಿರಾನ್ಮೆಂಟ್ ಅನ್ನುವಂತಹ ಚಾಪ್ಟರ್ ಅಲ್ಲಿ. ಇಕನಾಮಿಕ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸಿನೆಸ್ ಅನ್ನುವಂಥ ಚಾಪ್ಟರ್ ನ ಒಂದು ಪಾರ್ಟ್ ಆಗಿದೆ ಇದು. ಪೊಲಿಟಿಕಲ್ ಸ್ಟೆಬಿಲಿಟಿ ಅಂದ್ರೆ ಏನು? ಆಪ್ಷನ್ಸ್ ಓದಬೇಕು. ಯಾವ ರೀತಿ ಕ್ವಶನ್ ಅನ್ನ ಅನಲೈಸ್ ಮಾಡಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ನೀವು ಕ್ವಶನ್ ಅನ್ನ ಕೇರ್ಫುಲ್ ಆಗಿ ಓದಬೇಕು. ಪೊಲಿಟಿಕಲ್ ಸ್ಟೆಬಿಲಿಟಿ ಮೀನ್ಸ್ ಅಂತ ಕೇಳಿದಾರ, ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಡಸಂಟ್ ಇನ್ಕ್ಲೂಡ್ ಅಂತ ಕೇಳಿದಾರ, ಏನ್ ಕೇಳಿದಾರೆ ಅಂತ ಕೇರ್ಫುಲ್ ಆಗಿ ಓದ್ಕೊಳ್ಬೇಕು. ಸೊ ಫಸ್ಟ್ ಕ್ವಶನ್ ಈಸ್ ಪೊಲಿಟಿಕಲ್ ಸ್ಟೆಬಿಲಿಟಿ ಮೀನ್ಸ್ a single political party forming the government ಅಂತ ಅರ್ಥನಾ? Continuity in policy of the country irrespective of the party in power, a single political party getting huge majority in election, consensus on major decisions among political parties. ಅಂದ್ರೆ ಮೇಜರ್ ಡಿಸಿಷನ್ಸ್ ಏನಿರುತ್ತೆ ಅದರಲ್ಲಿ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಎಗ್ರಿ ಆಗೋದು, ಅಂದ್ರೆ ಒಂದೇ ಮತಕ್ಕೆ ಅಥವಾ ಒಂದೇ ಒಪಿನಿಯನ್ಗೆ ಬರೋದು ಅಂತ ಅರ್ಥ. ಸೊ ಇಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಅಂದ್ರೆ ಅರ್ಥ ಏನು ಅಂದ್ರೆ, ಸಿಂಗಲ್ ಪಾರ್ಟಿ ಫಾರ್ಮಿಂಗ್ ದ ಗವರ್ಮೆಂಟ್ ಅಂತ ಅರ್ಥನಾ? ನೋಡಿದಾಗ ನಿಮ್ಗೆ ಅರ್ಥ ಆಗತ್ತೆ. ಕಂಟಿನ್ಯೂಟಿ ಇನ್ ಪಾಲಿಸಿ ಆಫ್ ದ ಕಂಟ್ರಿ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಇನ್ ಪವರ್, ಅಂದ್ರೆ ಪಾರ್ಟಿ ಚೇಂಜ್ ಆದ್ರೂ ಕೂಡ ಪಾಲಿಸಿ ಚೇಂಜ್ ಆಗಬಾರ್ದು, ಆಗ ಬಿಸ್ನೆಸ್ ಗೆ ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ GST ಅನ್ನೋದನ್ನ ಒಂದು ಮೋದಿ ಗವರ್ಮೆಂಟ್ ತಂತು, ನೆಕ್ಸ್ಟ್ ಯಾವ್ದೋ ಬೇರೆ ಗವರ್ಮೆಂಟ್ ಬಂತು ಅನ್ಕೊಳ್ಳಿ, ಬೇರೆ ಪಾರ್ಟಿ ಬಂದಾಗ ಅವರು ಆ ಪಾಲಿಸಿಯನ್ನ ಚೇಂಜ್ ಮಾಡಿದ್ರೆ that will impact the business environment. So political stability means what? Continuity in policies, because continuity in party is not possible in democracy. Okay na, parties ಯಾವಾಗಲೂ ಚೇಂಜ್ ಆಗಬಹುದು, ಆದ್ರೆ ಪಾಲಿಸೀಸ್ ಮಾತ್ರ ಕಂಟಿನ್ಯೂ ಆಗಬೇಕು. Okay, then next question is question number 2 ನೋಡಿ, the supply side of economic reforms is known as. supply side of economic reforms ಏನನ್ನ ಹೇಳುತ್ತೆ? macro economic stabilization, first generation reforms, market economy reforms, structural reforms. ನೋಡಿ, supply side economic reforms ಏನ್ ಹೇಳುತ್ತೆ? structural reforms focus on liberalization, privatization and trade reforms, improving supply side efficiency. ಅಂದ್ರೆ ಒಂದು ಸಪ್ಲೈ ಮತ್ತೆ ಡಿಮಾಂಡ್ ಅಂತ ನಾವು ಕರಿತೀವಿ, ಅದರಲ್ಲಿ ಸಪ್ಲೈ ಸೈಡಿನ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡೋದಕ್ಕೆ ನಾವೇನು ರಿಫಾರ್ಮ್ಸ್ ಅನ್ನ ಅಥವಾ ಚೇಂಜಸ್ ಅನ್ನ ತರ್ತೀವಿ ಅವುಗಳನ್ನ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂತ ಕರೀತಾರೆ. ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಲ್ಲಿ ಏನ್ ಬರುತ್ತೆ ಹೇಳಿ? ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಟ್ರೇಡ್ ರಿಫಾರ್ಮ್ಸ್ ಬರುತ್ತೆ. ಓಕೆನಾ? ಸೊ ಕರೆಕ್ಟ್ ಆನ್ಸರ್ ಇಸ್ ಸ್ಟ್ರಕ್ಚರಲ್ ರಿಫಾರ್ಮ್ಸ್. ದೆನ್ ಕ್ವಶನ್ ನಂಬರ್ 3, ಅಸರ್ಷನ್ ಮತ್ತೆ ರೀಸನಿಂಗ್ ಕ್ವಶನ್ ಇದೆ. ಅಸರ್ಷನ್ ಮತ್ತೆ ರೀಸನಿಂಗ್ ಕ್ವಶನ್ ಇದ್ದಾಗ ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ, first you have to read both sentences independently and decide whether those are true or false. Okay, true or false category ಅಲ್ಲಿ ಇಟ್ಟು ನಾವು ನೋಡಬೇಕು. if both are true ಇದ್ರೆ, both are correct ಇದ್ರೆ, ಆಪ್ಷನ್ A B ಎರಡು ನೀವು ಕನ್ಸಿಡರ್ ಮಾಡಬೇಕು. ಇವುಗಳಲ್ಲಿ ಯಾವುದು ಒಂದು ತಪ್ಪಾಗಿದೆ ಅನ್ಕೊಳ್ಳಿ, ಯಾವುದೋ ಒಂದು ತಪ್ಪಾಗಿದ್ರೆ ನೀವು ಏನ್ ಮಾಡ್ಬೇಕಾಗಿರುತ್ತೆ? ಆಪ್ಷನ್ A ಮತ್ತೆ B ಎಲಿಮಿನೇಟ್ ಆಗ್ಬಿಡುತ್ತೆ, ಯಾಕಂದ್ರೆ ಬೋತ್ ಆರ್ ಕರೆಕ್ಟ್ ಅನ್ನೋದು ಎಲಿಮಿನೇಟ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಆಪ್ಷನ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ, both option A is both A and R are correct, option B is A correct, R incorrect. ಆಮೇಲೆ ಆಪ್ಷನ್ C both incorrect ಅಂತ ಕೊಟ್ಟಿದ್ದಾರೆ, ಆಪ್ಷನ್ D A is incorrect, R is correct ಅಂತ ಕೊಟ್ಟಿದ್ದಾರೆ. ಬಟ್ ಕೆಲವೊಂದ್ಸಲ ಏನ್ ಕೊಟ್ಟಿರ್ತಾರೆ ಗೊತ್ತಾ? both A and R is correct, both A and R are correct and R gives correct explanation of A. both A and R are correct and R doesn't give the correct explanation of A. ಈ ರೀತಿನೂ ಇರುತ್ತೆ. ಸೊ ಆಪ್ಷನ್ ಅನ್ನ ಕೇರ್ಫುಲ್ ಆಗಿ ಓದ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ಅಸರ್ಷನ್ ಏನ್ ಹೇಳ್ತಾ ಇದೆ ನೋಡಿ, one finds always a difference of opinion between the government and the RBI regarding interest rates. While the main focus of government is on growth, the RBI always focuses on inflation ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅಂದ್ರೆ ನಾವು ಇಂಟ್ರೆಸ್ಟ್ ರೇಟ್ ಅಲ್ಲಿ ನೋಡಿದಾಗ ಒನ್ ಫೈಂಡ್ಸ್ ಆಲ್ವೇಸ್ ಡಿಫರೆನ್ಸ್ ಆಫ್ ಒಪಿನಿಯನ್, ಅಂದ್ರೆ RBI ಮತ್ತೆ ಗವರ್ಮೆಂಟಿನ ಮಧ್ಯ ಇಂಟ್ರೆಸ್ಟ್ ರೇಟ್ಗಳ ಕುರಿತಾಗಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ. one finds always a difference of opinion between government and RBI regarding interest rates. ಓಕೆನಾ? ಮೊದಲನೇದಾಗಿ ಇದು ಟ್ರೂನಾ ಅಂತ ನೀವು ನೋಡ್ಬೇಕು. ಎರಡನೇದು ರೀಸನ್ ಏನು? what is the reason between this particular difference?
The main, why? Because while the main focus of government is on growth, government in a focus ಏನಿರುತ್ತೆ ಗೊತ್ತಾ, growth of each and every sector of the economy, because they have to focus uh, means they have to focus all the sectors of economy, means what, agriculture sector, industrial sector, every sector they have to focus, and they have to focus all the levels of people, ಅಂದ್ರೆ ಏನು, below the poverty level ಇರೋರು, above the poverty level ಇರೋರು ಎಲ್ಲರನ್ನು ಫೋಕಸ್ ಮಾಡಬೇಕಾಗತ್ತೆ. ದ ಆರ್ ಬಿ ಐ ಆಲ್ವೇಸ್ ಫೋಕಸ್ ಆನ್ ಇನ್ಫ್ಲೇಷನ್. ಆದ್ರೆ ಆರ್ ಬಿ ಐ ಕೆಲಸ ಏನು ಹೇಳಿ, ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡೋದು. ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಅವ್ರು ಏನ್ ಮಾಡ್ತಾರೆ ಹೇಳಿ, ಕ್ಯಾಶ್ ರಿಸರ್ವ್ ರೇಷಿಯೋ ಇರ್ಬೋದು, ಅಥವಾ ಸ್ಟೇಟರಿ ಲಿಕ್ವಿಡಿಟಿ ರೇಷಿಯೋ ಇರ್ಬೋದು, ಮನಿ ಕಂಟ್ರೋಲ್ ಮೇಜರ್ಸ್ ಅಂತ ನಾವು ಕರಿತೀವಿ. ಸೊ ಎರಡೂ ಕೂಡ ಇಂಡಿಪೆಂಡೆಂಟ್ ಆಗಿ ನೋಡಿದಾಗ ನಮಗೆ ಟ್ರೂ ಅಂತ ಅರ್ಥ ಆಯ್ತು. ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್ ಅನ್ನೋದು ರೈಟ್ ಆನ್ಸರ್. ಹೌದಾ, ಗವರ್ಮೆಂಟ್ ಏಮ್ ಈಸ್ ಫಾರ್ ಗ್ರೋತ್. ಗವರ್ಮೆಂಟಿನ ಯಾವಾಗ್ಲೂ ಉದ್ದೇಶ ಇರುತ್ತೆ, ಗ್ರೋತ್ ಇರುತ್ತೆ ಥ್ರೂ ಲೋವರ್ ಇಂಟ್ರೆಸ್ಟ್ ರೇಟ್ಸ್. ಓಕೆನಾ, ಗವರ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ ಲೋವರ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಜನರಿಗೆ ಲೋನ್ ಅನ್ನ ಕೊಡಬೇಕು, ಸೊ ದ್ಯಾಟ್ ಅಗ್ರಿಕಲ್ಚರ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್, ಎವ್ರಿ ಸೆಕ್ಟರ್ ವಿಲ್ ಗ್ರೋ. ಬಟ್ ಆರ್ ಬಿ ಐ ಪ್ರಯೋರಿಟೈಸ್ ಇನ್ಫ್ಲೇಷನ್ ಕಂಟ್ರೋಲ್. ಆರ್ ಬಿ ಐ ಏನ್ ಮಾಡುತ್ತೆ ಅಂದ್ರೆ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಸೊ ಅವುಗಳ ಮಧ್ಯೆ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ ಇಂಟ್ರೆಸ್ಟ್ ರೇಟ್ ಅನ್ನ ಕುರಿತಾಗಿ. ಓಕೆ, ದೆನ್ ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ಏನ್ ಹೇಳ್ತಾ ಇದೆ ನೋಡಿ, ಮ್ಯಾಚ್ ದ ಫಾಲೋವಿಂಗ್. ಈಸ್ ಆಫ್ ಡೂಯಿಂಗ್ ಬ್ಯಾಂಕ್ರಪ್ಸಿ ಲಾ, ದೆನ್ RERA ಅಂಡ್ ನೀತಿ ಆಯೋಗ್. ನೋಡಿ, ಇವುಗಳ ಒಂದು ನಾವೇನಂತೀವಿ, ಫುಲ್ ಫಾರ್ಮ್ಸ್ ನಿಮಗೆ ಗೊತ್ತಿರಬೇಕು ಮೊದಲನೇದಾಗಿ, ಅದರ ಜೊತೆಗೆ ನಾವು ಮ್ಯಾಚ್ ಮಾಡ್ಬೇಕಾಗತ್ತೆ. ಓಕೆನಾ, ಓಕೆ. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದ್ರೆ ನಾವು ಲಿಬರಲೈಸೇಷನ್ ಮಾಡ್ತೀವಿ. ಲಿಬರಲೈಸೇಷನ್ ಅಂದ್ರೆ ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸಡಿಲಿಕೆ ಮಾಡ್ತೀವಿ. ಸಡಿಲಿಕೆಯನ್ನ ಮಾಡಿದಾಗ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗುತ್ತೆ. ಇನ್ ಜನರಲ್ ಹೇಳ್ತಾ ಇದ್ದೀನಿ, ಇಲ್ಲಿ ಏನ್ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ ಆಮೇಲೆ ನೋಡೋಣ. ಅದಾದ್ಮೇಲೆ ಬ್ಯಾಂಕ್ರಪ್ಸಿ ಲಾ ಅಂದ್ರೆ ಬ್ಯಾಂಕ್ರಪ್ಟ್ ಯಾವಾಗ ಆಗತ್ತೆ ಹೇಳಿ, ಕಂಪನಿ ತನ್ನ ಲೋನ್ ಅನ್ನ ಅದು ಏನು ರೀಪೇ ಮಾಡಕ್ಕೆ ಆಗದೆ ಇದ್ದಾಗ. ರೆರಾ ಅಂದ್ರೆ ಏನು, ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಅರ್ಥ. ನೀತಿ ಆಯೋಗ ಅಂದ್ರೆ ನಿಮಗೆ ಗೊತ್ತೇ ಇದೆ, ನೀತಿ ಆಯೋಗ ಇಸ್ ದ ನಾವೇನಂತೀವಿ ರಿಪ್ಲೇಸ್ಮೆಂಟ್ ಆಫ್ ಪ್ಲಾನಿಂಗ್ ಕಮಿಷನ್ ಅಂತೀವಿ ನಾವು. ಹೌದಾ, 5 year ಪ್ಲಾನ್ ಅನ್ನ ಮಾಡೋದಕ್ಕೆ ಪ್ಲಾನಿಂಗ್ ಕಮಿಷನ್ ಏನಿತ್ತು ಅದರ ಬದಲಾಗಿ ಇವಾಗ ನೀತಿ ಆಯೋಗ ಅಂತ ಇದೆ. ನೀತಿ ಆಯೋಗದ ಫುಲ್ ಫಾರ್ಮ್ ಏನು, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ಓಕೆನಾ, ಸೊ ಇಲ್ಲಿ ನಾವು ಮ್ಯಾಚ್ ಮಾಡಬೇಕಾಗಿದೆ ರೆಗ್ಯುಲೇಷನ್ ಆಫ್ ರಿಯಲ್ ಎಸ್ಟೇಟ್. ನೋಡಿ, ವಿಚ್ ಇಸ್ ದ ರೆಗ್ಯುಲೇಟರ್ ಆಫ್ ರಿಯಲ್ ಎಸ್ಟೇಟ್, ಇಲ್ಲಿ ನಮಗೆ ಗೊತ್ತೇ ಇದೆ ರೆರಾ. ಹೌದಾ, ಈಗಲೇ ನಾನು ನಿಮ್ಗೆ ಹೇಳಿದೆ. ಅದರ ಜೊತೆಗೆ ಬ್ಯಾಂಕ್ರಪ್ಸಿ ಅಂತ ಬಂದಾಗ ಪ್ಲಾನಿಂಗ್ ಅಂಡ್ ಪಾಲಿಸಿ ಗೈಡೆನ್ಸ್, ಎಂಟ್ರಿ ಪಾಲಿಸಿ, ಎಕ್ಸಿಟ್ ಪಾಲಿಸಿ. ನಿಮಗೆ ಗೊತ್ತೇ ಇದೆ, ಪ್ಲಾನಿಂಗ್ ಅಂಡ್ ಪಾಲಿಸಿ ಗೈಡೆನ್ಸ್ ಅನ್ನ ಯಾರು ಮಾಡ್ತಾರೆ, ಇವಾಗಲೇ ನಾನು ನಿಮ್ಗೆ ಹೇಳಿದೆ, ಜಸ್ಟ್ ಇವಾಗ ಹೇಳಿದೆ, ಪ್ಲಾನಿಂಗ್ ಕಮಿಷನ್ ಅನ್ನ ಅವ್ರು ಏನ್ ಮಾಡಿದ್ದಾರೆ, ರೀಪ್ಲೇಸ್ ಮಾಡಿದ್ದಾರೆ ಅಂತ. ಹೌದಾ, ಎಸ್, ನೀತಿ ಆಯೋಗ್. ಹೌದಾ, ದೆನ್ ಬ್ಯಾಂಕ್ರಪ್ಸಿ ಲಾ ಅಂತ ಬಂದಾಗ ವಿಚ್ ಒನ್ ಇಸ್ ದ ಕರೆಕ್ಟ್ ಮ್ಯಾಚ್. ನೋಡಿ, 1 by 1 ಮ್ಯಾಚ್ ಯಾವ್ದಾಗತ್ತೆ ಅಂತ. ಯೂಶುವಲಿ ಏನಾಗುತ್ತೆ ಅಂದ್ರೆ ನಿಮಗೆ 1 ಅಥವಾ 2 ಆನ್ಸರ್ ಗೊತ್ತಿದ್ರು ಕೂಡ ನೀವು ಈಸಿಯಾಗಿ ಮ್ಯಾಚ್ ಮಾಡಬಹುದು. ಈಗ ನಾನು ಹೇಳಿದ ಹಾಗೆ ಮೊದಲನೇದಾಗಿ ರೆಗ್ಯುಲೇಷನ್ ಆಫ್ ರಿಯಲ್ ಎಸ್ಟೇಟ್ ಮಾಡೋರು ಯಾರು, ರೆರಾ. ಅಂದ್ರೆ ಸಿ ಗೆ 1 ಮ್ಯಾಚ್ ಆಗತ್ತೆ ಅಂತ ಗೊತ್ತಾಯ್ತು. ಹೌದಾ, ಸಿ ಗೆ 1 ಮ್ಯಾಚ್ ಆಗತ್ತೆ ಅಂತ ಗೊತ್ತಾದಾಗ ಈಗ ಸಿ ಗೆ 1 ಇರೋದು ಎಲ್ಲ ಆಪ್ಷನ್ ಅಲ್ಲೂ ಕೊಟ್ಬಿಟ್ಟಿದ್ದಾರೆ. ನೋಡಿ, ನಿಮ್ಗಿಂತ ಎಕ್ಸಾಮ್ ಕ್ವಶನ್ ಪೇಪರ್ ಸೆಟ್ ಮಾಡೋರು ಜಾಸ್ತಿ ಚಾಣಾಕ್ಷರಾಗಿರ್ತಾರೆ. ಸೊ ಸಿ ಗೆ ಎಲ್ಲದರಲ್ಲೂ 1 ಕೊಟ್ಟಿದ್ದಾರೆ. ಅಂದ್ರೆ ಇಫ್ ಯು ಆರ್ ಅವೇರ್ ಆಫ್ ಓನ್ಲಿ 1 ಮ್ಯಾಚ್, ದೆನ್ ಯು ಕೆನಾಟ್ ಟಿಕ್ ದ ಕರೆಕ್ಟ್ ಆನ್ಸರ್ ಹಿಯರ್. ಹೌದಾ, ಸೊ ಸಿ ಗೆ ಎಲ್ಲದರಲ್ಲೂ 1 ಕೊಟ್ಟಿದ್ದಾರೆ, ಇದಂತೂ ಆಗ್ಲಿಲ್ಲ. ಅದಾದ್ಮೇಲೆ ಪ್ಲಾನಿಂಗ್ ಅಂಡ್ ಪಾಲಿಸಿ ಗೈಡೆನ್ಸ್ ಅನ್ನ ಮಾಡೋರು ಯಾರು, ಪ್ಲಾನಿಂಗ್ ಅಂಡ್ ಪಾಲಿಸಿ ಗೈಡೆನ್ಸ್ ಅನ್ನ ಮಾಡೋರು ಯಾರು ಹೇಳಿ, ಪ್ಲಾನಿಂಗ್ ಅಂಡ್ ಪಾಲಿಸಿ ಗೈಡೆನ್ಸ್ 2 ಗೆ ಯಾವುದು ಮ್ಯಾಚ್ ಆಗತ್ತೆ. ಸೊ ಇಲ್ಲಿ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್ ನಾವು ನೋಡಿದಾಗ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನಮಗೆ ಗೊತ್ತಾಗುತ್ತೆ. ಸಿ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಒನ್ನಿಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಎಂಟ್ರಿ ಪಾಲಿಸಿ. ಎಂಟ್ರಿ ಪಾಲಿಸಿ ಈಸಿ ಆಗಿದ್ದಾಗ ನಮ್ಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗತ್ತೆ. ಅಂದ್ರೆ ಈಸಿ ಆಗಿ ಯಾವ ಕಂಪನಿ ಬೇಕಾದ್ರೂ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ದೆನ್ ಬ್ಯಾಂಕ್ರಪ್ಸಿ ಅಂತ ಬಂದಾಗ ಎಕ್ಸಿಟ್ ಪಾಲಿಸಿ. ಓಕೆನಾ, ಕಂಪನಿ ಬ್ಯಾಂಕ್ರಪ್ಟ್ ಆಗಿದೆ ಅಂದ್ರೆ ಅದು ಎಕ್ಸಿಟ್ ಪಾಲಿಸಿ ಬೇಸ್ಡ್ ಮೇಲೆ ಬಿಸ್ನೆಸ್ ಇಂದ ಎಕ್ಸಿಟ್ ಆಗೋದಕ್ಕೆ ಯಾವ ಪಾಲಿಸಿ ಅಪ್ಲೈ ಆಗುತ್ತೆ ಅಂತ ನೋಡುತ್ತೆ. ಹೌದಾ, ದೆನ್ RERA, ರೆರಾ ಅಂದ್ರೆ ಏನು, ರೆಗ್ಯುಲೇಷನ್ ಆಫ್ ರಿಯಲ್ ಎಸ್ಟೇಟ್ ಅಂತ ನಮಗೆ ಗೊತ್ತು. ಅದೇ ರೀತಿ ನೀತಿ ಆಯೋಗ ಅನ್ನೋದು ಏನ್ ಮಾಡುತ್ತೆ ಹೇಳಿ, ಪ್ಲಾನಿಂಗ್ ಅಂಡ್ ಪಾಲಿಸಿ ಗೈಡೆನ್ಸ್. ಯಾವಾಗ ನೆನ್ಪಿಟ್ಕೊಳ್ಬೇಕು, ನೀತಿ ಆಯೋಗ ಈಸ್ ರೀಪ್ಲೇಸ್ಮೆಂಟ್ ಆಫ್ ಪ್ಲಾನಿಂಗ್ ಕಮಿಷನ್. 5 year ಪ್ಲಾನ್ ಅನ್ನ ಯಾರು ಮಾಡ್ತಿದ್ರು ಅದರ ಒಂದು ಏನಂತೀವಿ, ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಎಂಟ್ರಿ ಪಾಲಿಸಿ, ಬ್ಯಾಂಕ್ರಪ್ಸಿ, ಎಕ್ಸಿಟ್ ಪಾಲಿಸಿ, ರೆರಾ ರೆಗ್ಯುಲೇಟ್ ರಿಯಲ್ ಎಸ್ಟೇಟ್, ನೀತಿ ಆಯೋಗ್ ಪ್ಲಾನಿಂಗ್ ಬಾಡಿ.
ನಿಮಗೆ ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು. ನೀತಿ ಆಯೋಗ್ NITA ಇದರ ಫುಲ್ ಫಾರ್ಮ್ ಅನ್ನು ತಿಳಿಸಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 5 ಸ್ಟೇಟ್ಮೆಂಟ್ಸ್ ಅನ್ನು ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ A and ಸ್ಟೇಟ್ಮೆಂಟ್ B. ಸ್ಟೇಟ್ಮೆಂಟ್ A is what? Privatization involves withdrawal of state from people's activities, and statement B is the objective of privatization is to move towards a market economy. ಹೌದಾ, ಇಲ್ಲಿ ನೋಡಿದಾಗ ನಮಗೆ ಗೊತ್ತು ಪ್ರೈವೇಟೈಸೇಷನ್ ಅಂದ್ರೆ ರೆಡ್ಯೂಸಸ್ ಗವರ್ಮೆಂಟ್ ಕಂಟ್ರೋಲ್ ಅಂಡ್ ಪ್ರಮೋಟ್ಸ್ ದ ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್. ಅಂದ್ರೆ ಮೊದಲೇನಿತ್ತು, ಗವರ್ಮೆಂಟಿನ ಒಂದು ಕಂಟ್ರೋಲ್ ಇತ್ತು ಬಿಸ್ನೆಸ್ ಗಳ ಮೇಲೆ. ಸ್ಟೇಟ್ ಫ್ರಮ್ ದ ಪೀಪಲ್ಸ್ ಆಕ್ಟಿವಿಟಿ ಅಂದ್ರೆ ಜನರ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಗವರ್ಮೆಂಟ್ ಜಾಸ್ತಿ ಇತ್ತು, ಅದನ್ನ ವಿತ್ಡ್ರಾ ಮಾಡೋದು ಅಂದ್ರೆ ಏನು, ಪ್ರೈವೇಟೈಸೇಷನ್. The objective of privatization is to move towards the market economy. ಎರಡು ಕೂಡ ಟ್ರೂ ಆಗಿದೆ. both statements are true. Then according to new definition of MSMEs, ಓಕೆನಾ, MSMEs full form ಏನು ಹೇಳಿ? medium and small scale industries. MSMEs a micro enterprise is an enterprise having a revenue of, ನೋಡಿ ಇದಕ್ಕೆ ಒಂದು ಅವ್ರು ಏನ್ ಕೊಟ್ಟಿದ್ದಾರೆ, ಲಿಮಿಟ್ ಅನ್ನ ಕೊಟ್ಟಿದ್ದಾರೆ. less than 5 crore ಇರೋದು. as per MSME notification 2020, ನೋಡಿ ಇದು 2020 ನೋಟಿಫಿಕೇಶನ್ ವೈಸ್. ಆಸ್ ಪರ್ MSME notification 2020, ಇದು 2018 ಕ್ವಶನ್ ಪೇಪರ್ ಆಗಿದ್ರು ಕೂಡ ಆನ್ಸರ್ ನಾವು 2020 ನೋಟಿಫಿಕೇಶನ್ ವೈಸ್ ತಗೊಂಡಿದೀವಿ. ಆಸ್ ಪರ್ MSME notification 2020, ಮೈಕ್ರೋ ಎಂಟರ್ಪ್ರೈಸಸ್ ಅಂದ್ರೆ ಸ್ಮಾಲ್ ಎಂಟರ್ಪ್ರೈಸಸ್ ಹ್ಯಾವ್ ಟರ್ನ್ ಓವರ್ ಎಷ್ಟಿರಬೇಕು, ಲೆಸ್ ದೆನ್ ಈಕ್ವಲ್ ಟು 5 crore. ಅಂದ್ರೆ 5 crore ಗಿಂತ ಜಾಸ್ತಿ ಇದ್ರೆ ಅದು ಸ್ಮಾಲ್ ಮೈಕ್ರೋ ಎಂಟರ್ಪ್ರೈಸ್ ಅಲ್ಲಿ ಬರೋದಿಲ್ಲ. ಓಕೆ, ಟರ್ನ್ ಓವರ್ ಲೆಸ್ ದೆನ್ equal to 5 crore and investment less than equal to 1 crore. ನೋಡಿ, there is a difference between turnover and investment. turnover ಅಂದ್ರೆ ಏನು, ಪರ್ಚೇಸ್ ಅಂಡ್ ಸೇಲ್ ಏನಾಗುತ್ತೆ ನಾವು ಟರ್ನ್ ಅಂತೀವಿ. ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ನೀವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತಿರ್ತೀರಾ. ಇನ್ವೆಸ್ಟ್ಮೆಂಟ್ ಲೆಸ್ ದೆನ್ ಈಕ್ವಲ್ ಟು 1 crore ಇರಬೇಕು, ಲೆಸ್ ದೆನ್ ಆರ್ ಈಕ್ವಲ್ ಟು ಟರ್ನ್ ಓವರ್ ಲೆಸ್ ದೆನ್ ಈಕ್ವಲ್ ಟು 5 crore. ಅಂದ್ರೆ ಈ ಎರಡು ಲಿಮಿಟ್ಸ್ ಅನ್ನ ಕೊಟ್ಟಿದ್ದಾರೆ. ಎನಿ ಒನ್ ಯಾವುದೋ ಒಂದು ಲಿಮಿಟ್ ಅನ್ನ ಅದು ಫುಲ್ಫಿಲ್ ಮಾಡ್ತಾ ಇದ್ರು ಕೂಡ ಅದನ್ನ ಮೈಕ್ರೋ ಎಂಟರ್ಪ್ರೈಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದ ಇನಿಷಿಯೇಟರ್ ಆಫ್ ಸೆಕೆಂಡ್ ಜನರೇಷನ್ ರಿಫಾರ್ಮ್ಸ್ ಇನ್ ಇಂಡಿಯಾ. ಸೆಕೆಂಡ್ ಜನರೇಷನ್ ರಿಫಾರ್ಮ್ಸ್ ಇನ ಇನಿಷಿಯೇಟರ್ ಅಂತ ನಾವು ಯಾರನ್ನ ಕರಿತೀವಿ, ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಕರಿತೀವಿ. ದ ವಾಜಪೇಯಿ ಗವರ್ಮೆಂಟ್ ಇನ್ 1998 to 2004 ಲಾಂಚ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಕೆಲವೊಂದು ಸೆಕ್ಟರ್ ಅಲ್ಲಿ ಗವರ್ಮೆಂಟಿನ ಇನ್ವೆಸ್ಟ್ಮೆಂಟ್ ಅನ್ನ ಕಡಿಮೆ ಮಾಡಿ ಪ್ರೈವೇಟ್ ಸೆಕ್ಟರ್ಸ್ಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡೋದು. ದ ವಾಜಪೇಯಿ ಗವರ್ಮೆಂಟ್ ಡ್ಯೂರಿಂಗ್ 1998 to 2004 ಲಾಂಚ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡಿಸ್ಇನ್ವೆಸ್ಟ್ಮೆಂಟ್ ಬೇಸ್ಡ್ ಆನ್ ದ ಸೆಕೆಂಡ್ ಜನರೇಷನ್ ರಿಫಾರ್ಮ್ಸ್. ಅದನ್ನ ಸೆಕೆಂಡ್ ಜನರೇಷನ್ ರಿಫಾರ್ಮ್ಸ್ ಅಂತ ಕರೀತಾರೆ. ನಾನು ನಿಮಗೆ 5 years ಪ್ಲಾನ್ ಹೇಳುವಾಗ ಹೇಳಿದ್ದೆ, ಫಸ್ಟ್ ಜನರೇಷನ್ ರಿಫಾರ್ಮ್ಸ್ ಅಂದ್ರೆ ಏನು, ಸೆಕೆಂಡ್ ಜನರೇಷನ್ ರಿಫಾರ್ಮ್ಸ್ ಅಂದ್ರೆ ಏನು, ಫಾರ್ ಮೈ ಪೇಡ್ ಕ್ಲಾಸ್ ಸ್ಟೂಡೆಂಟ್ಸ್. ಓಕೆ, ದೆನ್ ಇಂಡಿಯಾ ಈಸ್ ಲ್ಯಾಗಿಂಗ್ ಬಿಹೈಂಡ್ ಚೀನಾ ಇನ್ ಮರ್ಚೆಂಟೈಸ್ಡ್ ಎಕ್ಸ್ಪೋರ್ಟ್ ಮೇನ್ಲಿ ಬಿಕಾಸ್ ಆಫ್. ಇಂಡಿಯಾ ಇಸ್ ಲ್ಯಾಗಿಂಗ್ ಬಿಹೈಂಡ್ ಚೀನಾ ಯಾಕೆ ಆಗ್ತಾ ಇದೆ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ ಅಲ್ಲಿ ಅಂದ್ರೆ, ಅನ್ಕಾಂಪಿಟೇಟಿವ್ ಇಂಡಿಯನ್ ಇಂಡಸ್ಟ್ರಿ ಇಂದನ, ನಾನ್ ಪ್ರೊವಿಷನ್ ಆಫ್ ಎಕ್ಸ್ಪೋರ್ಟ್ ಡ್ಯೂಟೀಸ್, ಲ್ಯಾಕ್ ಆಫ್ ಎನ್ಕರೇಜ್ಮೆಂಟ್ ಟು ಎಕ್ಸ್ಪೋರ್ಟ್, ಅಥವಾ ಅಂಡರ್ ಡೆವಲಪ್ಡ್ ಪೋರ್ಟ್ಸ್. ಈ ಒಂದು ಕಾರಣಗಳಲ್ಲಿ ಅಂದ್ರೆ ಚೀನಾ ನಮ್ಗಿಂತ ಮುಂದೆ ಇದೆ ಯಾಕೆ ಅಂತ. ಚೀನಾ ನಮ್ಗಿಂತ ಮುಂದೆ ಇರೋದಕ್ಕೆ ಯಾವುದಿಲ್ಲಿ 4 ಕಾರಣಗಳನ್ನ ಕೊಟ್ಟಿದ್ದಾರೆ. ಒಂದೇ ಒಂದು ಸ್ಟ್ರಾಂಗ್ ಕಾರಣವನ್ನು ನಾವು ಇಲ್ಲಿ ಚೂಸ್ ಮಾಡ್ಬೇಕಾಗಿದೆ. ಕೆಲವೊಂದ್ಸಲ ಏನ್ ಮಾಡಿರ್ತಾರೆ, ಬೋತ್ A B C ಆರ್ A and B is ಕರೆಕ್ಟ್ ಈ ರೀತಿನೂ ಕೂಡ ಕೊಟ್ಟಿರ್ತಾರೆ. ಆಗ ಕಂಪೇರ್ ಮಾಡಿ ನಾವ್ ಏನ್ ಮಾಡ್ಬೇಕಾಗತ್ತೆ, ಯಾವ ಆನ್ಸರ್ ಕರೆಕ್ಟ್ ಆಗತ್ತೆ ಅಂತ ನೋಡ್ಬೋದು. ಬಟ್ ಹಿಯರ್ ಓನ್ಲಿ ಒನ್ ಆಪ್ಷನ್ ವಿ ಹ್ಯಾವ್ ಟು ಸೆಲೆಕ್ಟ್. ಯಸ್, ಇಂಡಿಯಾ ಇಸ್ ಲ್ಯಾಗಿಂಗ್ ಬಿಹೈಂಡ್ ಚೀನಾ ಇನ್ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ ಮೇನ್ಲಿ ಬಿಕಾಸ್, ಯಾಕಂದ್ರೆ ಅನ್ಕಾಂಪಿಟೇಟಿವ್ ಇಂಡಿಯನ್ ಇಂಡಸ್ಟ್ರೀಸ್ ಇರೋದು ಕಾರಣನ, ನಾನ್ ಪ್ರೊವಿಷನ್ ಆಫ್ ಎಕ್ಸ್ಪೋರ್ಟ್ ಡ್ಯೂಟೀಸ್ ಗೆ ಪ್ರೊವಿಷನ್ಸ್ ಇಲ್ಲ ಅಂತನ, ಲ್ಯಾಕ್ ಆಫ್ ಎನ್ಕರೇಜ್ಮೆಂಟ್ ಟು ಎಕ್ಸ್ಪೋರ್ಟ್ ಇದೆಯಾ, ಅಥವಾ ಅಂಡರ್ ಡೆವಲಪ್ಡ್ ಪೋರ್ಟ್ಸ್. ಈ 4 ನೋಡಿದಾಗ ನಮ್ಗೆ ಗೊತ್ತಾಗತ್ತೆ ಕ್ವಾಲಿಟಿಯಲ್ಲಿ ಅನ್ಕಾಂಪಿಟೇಟಿವ್ ಇಂಡಿಯನ್ ಇಂಡಸ್ಟ್ರೀಸ್ ಇರೋದ್ರಿಂದ ನಮ್ಗೆ ಏನಾಗ್ತಾ ಇದೆ, ಇಂಡಿಯಾ ಹಿಂದೆ ಬೀಳ್ತಾ ಇದೆ. ಚೀನಾ ಇಸ್ ಅ ಲಾರ್ಜ್ ಸ್ಕೇಲ್ ಕಾಸ್ಟ್ ಎಫಿಷಿಯಂಟ್ ಮ್ಯಾನುಫ್ಯಾಕ್ಚರಿಂಗ್ ಮೇಕ್ಸ್ ಇಂಡಿಯನ್ ಇಂಡಸ್ಟ್ರಿ ಕಂಪ್ಲೀಟ್ಲಿ ಲೆಸ್ ಕಾಂಪಿಟೇಟಿವ್ ಗ್ಲೋಬಲಿ. ಓಕೆನಾ. ದೆನ್ ಕ್ವಶನ್ ನಂಬರ್ 9, ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆರ್ ಬೇಸ್ಡ್ ಆನ್. ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಗಳು ಎದರ ಮೇಲೆ ಬೇಸ್ಡ್ ಆಗಿರುತ್ತೆ, ಸರ್ಟನ್ ಅಸಂಪ್ಷನ್ಸ್ ಮೇಲೆ ಬೇಸ್ಡ್ ಆಗಿರುತ್ತಾ, ಸರ್ಟನ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಮೇಲೆ ಬೇಸ್ಡ್ ಆಗಿರುತ್ತಾ, ಅಕೌಂಟಿಂಗ್ ಮಾಡೆಲ್ಸ್ ಮೇಲೆ ಬೇಸ್ಡ್ ಆಗಿರುತ್ತಾ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮೇಲೆ ಬೇಸ್ಡ್ ಆಗಿರುತ್ತೆ. ನೋಡಿ, ಕಾನ್ಸೆಪ್ಟ್ಸ್ ಅನ್ನೋದು ಜನರಲಿ ನಾವಂತೀವಿ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಆಕ್ಯುರಲ್ ಕಾನ್ಸೆಪ್ಟ್, ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್, ಇವುಗಳು ಯೂಶುವಲಿ ಅಸಂಪ್ಷನ್ಸ್ ಮೇಲೆ ಬೇಸ್ಡ್ ಆಗಿರುತ್ತೆ. ಓಕೆನಾ. ದೆನ್ ಅರೇಂಜ್ ದ ಫಾಲೋವಿಂಗ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇನ್ ಕರೆಕ್ಟ್ ಆರ್ಡರ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ನಾವು ಸೆಟ್ ಮಾಡಬೇಕು. ನಿಮ್ಗೆ ಏನ್ ಗೊತ್ತಿರಬೇಕು, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಪೇಡ್ ಕ್ಲಾಸ್ ಸ್ಟೂಡೆಂಟ್ಸ್ಗೂ ಕೂಡ, ನಾವು 8 ಚಾಪ್ಟರ್ಸ್ ಅನ್ನ ಕವರ್ ಮಾಡಿದೀವಿ. ಅದರಲ್ಲಿ ಅಕೌಂಟಿಂಗ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕವರ್ ಆಗಿಲ್ಲ ಅಂದ್ರೂ ಕೂಡ ಅಕೌಂಟಿಂಗ್ ಅಲ್ಲಿ ನೀವು ಏನೇನು ನೋಡ್ಕೊಳ್ಬೇಕು, ಆ ಅಕೌಂಟಿಂಗ್ ಅಲ್ಲಿ ನಾವು
ಈ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮತ್ತೆ ಕಾನ್ಸೆಪ್ಟ್ಸ್ ಅನ್ನ ನೋಡ್ಕೊಳ್ಳೇಬೇಕು ಅಂತ ಹೇಳ್ತಾ ಇರ್ತೀನಿ. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ನಾವು ಇದು ಮಾಡಿದಾಗ ಇನ್ವೆಂಟರೀಸ್ ನೋಡಿ, ರೆವೆನ್ಯೂ ರೆಕಗ್ನೈಸೇಷನ್, ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟರೀಸ್, ಡೆಪ್ರಿಸಿಯೇಷನ್ ಅಕೌಂಟಿಂಗ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ 4 ಕೊಟ್ಟಿದ್ದಾರೆ. ಇದರಲ್ಲಿ ಇನ್ವೆಂಟರೀಸ್ AS2 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಇನ್ವೆಂಟರೀಸ್ ಬಗ್ಗೆ ಹೇಳುತ್ತೆ, ಕ್ಯಾಶ್ ಫ್ಲೋ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ T3 ಬಗ್ಗೆ ಹೇಳುತ್ತೆ, ಅದೇ ರೀತಿ ಡೆಪ್ರಿಸಿಯೇಷನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 6 ಬಗ್ಗೆ ಹೇಳುತ್ತೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 9 ರೆವೆನ್ಯೂ ರೆಕಗ್ನೈಸೇಷನ್ ಬಗ್ಗೆ ಹೇಳುತ್ತೆ. ಅವುಗಳನ್ನು ನಾವು ಮ್ಯಾಚ್ ಮಾಡಬೇಕು. ಸೊ ಕರೆಕ್ಟ್ ಆನ್ಸರ್ ಇಸ್ ಬಿ. ನನಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು ಯಾವ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅನ್ನ ಈಗ ರೀಸೆಂಟ್ ಆಗಿ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ರೀಸೆಂಟ್ ಆಗಿದ್ರೆ ಈ ಒಂದು 2-3 ವರ್ಷದಲ್ಲಿ. ಪ್ಲೀಸ್ ಲೆಟ್ ಮಿ ನೋ ಇನ್ ಕಮೆಂಟ್ ಬಾಕ್ಸ್. ಓಕೆ, ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ರಿಲೇಟೆಡ್ ಟು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂತ ಬಂದಾಗ ಕಾಸ್ಟ್ ಸೆಂಟರ್ಸ್, ಇನ್ವೆಸ್ಟ್ಮೆಂಟ್ ಸೆಂಟರ್ಸ್, ಅಕೌಂಟಿಂಗ್ ಸೆಂಟರ್ಸ್, ರೆವೆನ್ಯೂ ಸೆಂಟರ್ಸ್. ನೋಡಿ, ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಕ್ಲಾಸಿಫೈಸ್ ಡಿವಿಷನ್ಸ್ ಆಸ್ ಕಾಸ್ಟ್, ರೆವೆನ್ಯೂ, ಪ್ರಾಫಿಟ್ ಆರ್ ಇನ್ವೆಸ್ಟ್ಮೆಂಟ್ ಸೆಂಟರ್ಸ್. ನೋ ಅಕೌಂಟಿಂಗ್ ಸೆಂಟರ್ ಎಕ್ಸಿಸ್ಟ್. ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂತ ಬಂದಾಗ ಅದರಲ್ಲಿ 4 ನೋಡಿ, ಈ 4 ಭಾಗಗಳಲ್ಲಿ ಡಿವಿಷನ್ ಅನ್ನ ಮಾಡ್ತಾರೆ. ಕಾಸ್ಟ್, ರೆವೆನ್ಯೂ, ಪ್ರಾಫಿಟ್ ಮತ್ತೆ ಇನ್ವೆಸ್ಟ್ಮೆಂಟ್ ಅಂತ. ಅದರಲ್ಲಿ ಅಕೌಂಟಿಂಗ್ ಸೆಂಟರ್ಸ್ ಬರೋದಿಲ್ಲ. ಎಸ್. ದೆನ್ ಕ್ವಶನ್ ನಂಬರ್ 12, ದ ಬಜೆಟ್ ಕಾನ್ಸೆಪ್ಟ್ ರಿಕ್ವೈರಿಂಗ್ ಜಸ್ಟಿಫಿಕೇಶನ್ ಫಾರ್ ಎವ್ರಿ ರುಪೀ ಸ್ಪೆಂಟ್ ಈಸ್. ಓಕೆ, ಯಾವ ಒಂದು ಕಾನ್ಸೆಪ್ಟ್ ಅಲ್ಲಿ, ಅಕೌಂಟಿಂಗ್ ಕಾನ್ಸೆಪ್ಟ್ ಅಲ್ಲಿ ಇದು ನಾವೇನಂತೀವಿ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿಯೂ ಬರುತ್ತೆ, ಝೀರೋ ಬಜೆಟ್, ಝೀರೋ ಬೇಸ್ಡ್ ಬಜೆಟ್ ಅಂತ ಅಂತೀವಿ. ಅಂದ್ರೆ ನೀವು ಖರ್ಚು ಮಾಡಿದ ಪ್ರತಿಯೊಂದು ರೂಪಾಯಿಯ ಲೆಕ್ಕ ನಿಮ್ಮ ಹತ್ರ ಇರಬೇಕು. ಎವ್ರಿ ರುಪೀ ಸ್ಪೆಂಟ್, ಯು ಶುಡ್ ನೋ ವೇರ್ ಯು ಹ್ಯಾವ್ ಸ್ಪೆಂಟ್ ಎವ್ರಿ ರುಪಿ ಆಫ್ ಯುವರ್ ಬಜೆಟ್. ಅದನ್ನ ನಾವು ಝೀರೋ ಬೇಸ್ಡ್ ಬಜೆಟ್ ಅಂತ ಕರಿತೀವಿ. ದ ಬಜೆಟ್ ಕಾನ್ಸೆಪ್ಟ್ ರಿಕ್ವೈರಿಂಗ್ ಜಸ್ಟಿಫಿಕೇಶನ್ ಅಂದ್ರೆ ನೀವು ಖರ್ಚು ಮಾಡಿದ ಪ್ರತಿಯೊಂದು ರೂಪಾಯಿಗೂ ನಿಮ್ಮ ಹತ್ರ ಜಸ್ಟಿಫಿಕೇಶನ್ ಇರಬೇಕು. ಇರ್ಲಿ 2 ರೂಪಾಯಿ ಹೋಗ್ಲಿ, 4 ರೂಪಾಯಿ ಹೋಗ್ಲಿ, ಹಾಗಾಗೋದಿಲ್ಲ. ಸೊ ಎವ್ರಿ ರುಪಿ ಸ್ಪೆಂಟ್, ಅದರ ಬಗ್ಗೆ ನಿಮಗೆ ಖರ್ಚಿಗೆ ಲೆಕ್ಕ ಇದ್ರೆ ಅದನ್ನ ನಾವು ಝೀರೋ ಬೇಸ್ಡ್ ಬಜೆಟ್ ಅಂತೀವಿ. ಇದನ್ನ ಕಂಪನಿಗಳು ಫಾಲೋ ಮಾಡುತ್ತೆ. ಝೀರೋ ಬೇಸ್ಡ್ ಬಜೆಟಿಂಗ್ ಸ್ಟಾರ್ಟ್ಸ್ ಫ್ರಮ್ ಝೀರೋ ಅಂಡ್ ಡಿಮಾಂಡ್ ಕಂಪ್ಲೀಟ್ ಜಸ್ಟಿಫಿಕೇಶನ್ ಫಾರ್ ಆಲ್ ದ ಪ್ರಪೋಸ್ಡ್ ಎಕ್ಸ್ಪೆಂಡಿಚರ್. ಎಲ್ಲದಕ್ಕೂ ಅವರ ಹತ್ರ ಜಸ್ಟಿಫಿಕೇಶನ್ ಇರಬೇಕು. ಓಕೆ, ದೆನ್ ಜಸ್ಟಿಸ್ PN ಭಗವತಿ ರಿಪೋರ್ಟ್ ರಿಲೀಸ್ಡ್ ರಿಲೇಟೆಡ್ ಟು. ನೋಡಿ, ಜಸ್ಟಿಸ್ PN ಭಗವತಿ ರಿಪೋರ್ಟ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೆಕ್ಯುರಿಟೈಸೇಷನ್ ಆಫ್ ಇಕ್ವಿಟಿ, ಸೆಕ್ಯುರಿಟೈಸೇಷನ್ ಆಫ್ ಡೆಟ್, ಮ್ಯೂಚುವಲ್ ಫಂಡ್ಸ್, ಮರ್ಜರ್ಸ್ ಅಂಡ್ ಎಕ್ವಿಸಿಷನ್ಸ್. ಇಂತಹ ಒಂದು ರಿಪೋರ್ಟ್ಸ್ ಅಥವಾ ಇಂತಹ ಒಂದು ಕೀ ಕ್ವಶನ್ಸ್ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಜಸ್ಟಿಸ್ PN ಭಗವತಿ ಅವರು ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ ರಿಲೇಟೆಡ್ ಟು ಮರ್ಜರ್ಸ್ ಅಂಡ್ ಎಕ್ವಿಸಿಷನ್. ಯಾವಾಗ ದ ಭಗವತಿ ಕಮಿಟಿ 1992 ಪ್ರಪೋಸ್ಡ್ ಸೇಬೀಸ್ ಟೇಕ್ ಓವರ್ ಕೋಡ್. ಸೇಬಿಯ ಒಂದು ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಒಂದು ಟೇಕ್ ಓವರ್ ಕೋಡ್ ಅನ್ನ ಅನಲೈಸ್ ಮಾಡಿ ಅವರೊಂದು ರಿಪೋರ್ಟ್ ಅನ್ನ ಕೊಡ್ತಾರೆ, ಗವರ್ನಿಂಗ್ ಮರ್ಜರ್ಸ್ ಅಂಡ್ ಎಕ್ವಿಸಿಷನ್ಸ್ ಇನ್ ಇಂಡಿಯಾ. ಓಕೆ, ದೆನ್ OTCEI ಅಂದ್ರೆ ಏನು? ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಂತ ಏನ್ ಕೇಳ್ತಾ ಇದ್ದಾರೆ. OTCEI ಈಸ್ ಇದು ಒಂದು ಸ್ಟಾಕ್ ಎಕ್ಸ್ಚೇಂಜ್ ಸೆಂಟರ್ ಆಗಿದೆ. ನಿಮ್ಗೆ ಗೊತ್ತಿರಬಹುದು, ವೆರಿ ಈಸಿ ಕ್ವಶನ್. ಇದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಟ್ರೇಡ್ ಅಸೋಸಿಯೇಷನ್ ಸಬ್ಸಿಡರಿ, RBI ನ ಸಬ್ಸಿಡರಿ ಅಂತ ಕೇಳ್ತಾ ಇದ್ದಾರೆ. OTCEI ನ ಫುಲ್ ಫಾರ್ಮ್ ನಿಮಗೆ ಗೊತ್ತೇ ಇದೆ, ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ನೋಡಿ, MCOM ಆದ್ರೂ ಕೂಡ ನಿಮಗೆ ಇಂಥ ಬೇಸಿಕ್ ಕ್ವಶನ್ಸ್ ಗೊತ್ತಿಲ್ಲ ಅಂದ್ರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಪ್ರಿಪರೇಷನ್ ಮಾಡಬೇಕು ಅಂತ ಅರ್ಥ. ಯಾಕಂದ್ರೆ ದೀಸ್ ಆರ್ ದ ವೆರಿ ಬೇಸಿಕ್ ಕ್ವಶನ್ಸ್. PUC ಇಂದ ನಾವು ನೋಡ್ತಾ ಇರ್ತೀವಿ ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅನ್ನುವಂತ ಫುಲ್ ಫಾರ್ಮ್ ನಮಗೆ ಹಲವಾರು ಸಲ ಬಂದಿರುತ್ತೆ. OTCEI, over the counter exchange of India, was set up in 1990 to list small and medium company securities. ಹೌದಾ? Then Nifty belongs to ಈ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಯಾವುದಕ್ಕೆ ಬಿಲಾಂಗ್ ಆಗಿದೆ? Nikkei 225 index is a leading stock market index of Japan's Tokyo Stock Exchange. ನಮಗೆ ಗೊತ್ತಿದೆ, ನಮ್ಮಲ್ಲಿ ಹೇಗೆ ನಾವಂತೀವಿ ನಿಫ್ಟಿ 50, ಹೌದಾ? ಅದೇ ರೀತಿ ನಿಫ್ಟಿ 50, ಅದೇ ರೀತಿ ನಮ್ಮಲ್ಲಿ ಏನಿದೆ 50 ಸ್ಟಾಕ್ಸ್ ನ ಒಂದು ಇದನ್ನು ನಾವು ನಿಫ್ಟಿ 50 ಅಂತ ಕರಿತೀವಿ. ಅದೇ ರೀತಿ ಜಪಾನಿನ ಸ್ಟಾಕ್ ಎಕ್ಸ್ಚೇಂಜ್ ನ ಒಂದು ಟರ್ಮ್ ಇದು. ಓಕೆನಾ? Nikkei belongs to Nikkei 225 index is a leading stock market index of Japan's Tokyo Stock Exchange. ಓಕೆನಾ? Then Bolt was started in the year. ಮೊದಲನೇದಾಗಿ ಬೋಲ್ಟ್ ಅಂದ್ರೆ ಏನು? ಫುಲ್ ಫಾರ್ಮ್ ನಿಮಗೆ ಗೊತ್ತಿರಬೇಕು, BSE ಆನ್ಲೈನ್ ಟ್ರೇಡಿಂಗ್. ಓಕೆನಾ? ಬೋಲ್ಟ್ ಅಂದ್ರೆ BSE ಆನ್ಲೈನ್ ಟ್ರೇಡಿಂಗ್ ಅಂತ. ಇದು ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಕೇಳ್ತಾ ಇದ್ದಾರೆ. BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆನ್ಲೈನ್ ಟ್ರೇಡಿಂಗ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಬೋಲ್ಟ್ ವಾಸ್ ಸ್ಟಾರ್ಟೆಡ್ ಇನ್, ಮೊದಲನೇದಾಗಿದ್ರೆ ಫುಲ್ ಫಾರ್ಮ್ ನಿಮಗೆ ಗೊತ್ತಿದ್ರೆ ಅದನ್ನ ನೀವು ಈಸಿಯಾಗಿ ಆನ್ಸರ್ ಕೊಡಬಹುದು. 1995 ಅಲ್ಲಿ ಬೋಲ್ಟ್ BSE ಆನ್ಲೈನ್ ಟ್ರೇಡಿಂಗ್ ವಾಸ್ ಲಾಂಚ್ಡ್ ಇನ್ 1995, introducing electronic trading at the Bombay Stock Exchange. Okay, then question number 17, arrange the following in order of establishment. ನೋಡಿ, BSE, NSE, LSE and UTI ಇವುಗಳ ಸ್ಥಾಪನೆಯ ವರ್ಷ ನಿಮಗೆ ಗೊತ್ತಿದ್ರೆ ನೀವು ಈಸಿಯಾಗಿ ಇವುಗಳನ್ನ ಏನ್ ಮಾಡಬಹುದು,
ಅರೇಂಜ್ ಮಾಡಬಹುದು. ಇವುಗಳಲ್ಲಿ BSc NSc ಹಲವಾರು ಸಲ ನಾನು ನಿಮಗೆ ಹೇಳಿದೀನಿ. BSc ಸ್ಥಾಪನೆಯಾದ ವರ್ಷ 1875 ಅಂತ. UTI ಅಂದ್ರೆ ಏನ್ ಹೇಳಿ? UTI, what is the full form of UTI? ಕಮೆಂಟ್ ಬಾಕ್ಸ್ ಅಲ್ಲಿ ಇವುಗಳ ಒಂದು ಫುಲ್ ಫಾರ್ಮ್ಸ್ ಅಂತ ತಿಳಿಸಬೇಕು. ಓಕೆನಾ? LSC ಯ ಫುಲ್ ಫಾರ್ಮ್ ಏನು? ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ LSC? ಇವುಗಳ ಸ್ಥಾಪನೆ ವರ್ಷ ನಿಮಗೆ ಫುಲ್ ಫಾರ್ಮ್ ಗೊತ್ತಿದ್ರೆ ಸ್ಥಾಪನೆ ವರ್ಷ ಬಗ್ಗೆ ಸ್ವಲ್ಪ ನಾಲೆಜ್ ಇರುತ್ತೆ. ಆದ್ರೆ ಫುಲ್ ಫಾರ್ಮ್ ಗೊತ್ತಿಲ್ಲ ಅಂದ್ರೆ ಸ್ಥಾಪನೆ ವರ್ಷ ಗೊತ್ತಿರೋದು ಸಾಧ್ಯ ಇಲ್ಲ. ಹೌದಾ? ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಒಂದು ಗೊತ್ತು. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ 1992 ಅಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಇದೆರಡು ಗೊತ್ತಿದ್ರೆ ಅರೇಂಜ್ ಮಾಡಬಹುದಾ ಆನ್ಸರ್ ಅನ್ನ? ಹೇಳಿ ನೋಡೋಣ. BSc NSc 1 2 ಇದೇ ಆರ್ಡರ್ ಅಲ್ಲಿ ಬರುತ್ತೆ. ಓಕೆನಾ? ಹೌದಾ? ಅಂದ್ರೆ BSc ಯಾವಾಗ ಸ್ಥಾಪನೆ ಆಗುತ್ತೆ? 1875 ಅಲ್ಲಿ. 1992 ಅಲ್ಲಿ NSc ಸ್ಥಾಪನೆ ಆಗುತ್ತೆ. ಸೊ ಇವುಗಳನ್ನ ಅದೇ ಒಂದು ಆರ್ಡರ್ ಅಲ್ಲಿ ನಾವು ಏನ್ ಮಾಡಬೇಕು? ಅರೇಂಜ್ ಮಾಡಬೇಕು. ಓಕೆ. ಸೊ ಇವುಗಳ ಒಂದು ಫುಲ್ ಫಾರ್ಮ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು. ನೋಡಿ, ಸ್ಥಾಪನೆ ಆದ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಸ್ಥಾಪನೆ ಆದ ವರ್ಷ 1773, BSc 1875, UTI ಫುಲ್ ಫಾರ್ಮ್ ಅನ್ನ ತಿಳಿಸಬೇಕು. 1964 ಅಲ್ಲಿ ಸ್ಥಾಪನೆ ಆಗುತ್ತೆ. NSc 1992 ಅಲ್ಲಿ. ದ ಆಪ್ಷನ್ ನೋಡಿ, ಈ ಒಂದು ಆನ್ಸರ್ ಇಲ್ಲಿ ನಾನು ಹೇಳಿರೋ ಹಾಗೆ ಮಿಸ್ ಪ್ರಿಂಟೆಡ್ ಇನ್ ದ ಪೇಪರ್. ಈ ಒಂದು 3142 ಒಂದು 3142 ಒಂದು ಅರೇಂಜ್ಮೆಂಟ್ ಅಲ್ಲಿ ಯಾವುದೇ ಒಂದು ಆಪ್ಷನ್ ಕೊಟ್ಟಿಲ್ಲ. ಈ ರೀತಿಯ ಕ್ವಶನ್ ಕೊಟ್ಟಾಗ, ಆನ್ಸರ್ ನ ಕೊಟ್ಟಾಗ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 18, ಅಸರ್ಷನ್ ಅಂಡ್ ರೀಸನ್. ಅಸರ್ಷನ್ ನೋಡಿ, NAV ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಈಸ್ ಅಸೋಸಿಯೇಟೆಡ್ ವಿತ್ ಮ್ಯೂಚುವಲ್ ಫಂಡ್. ಇದು ಮ್ಯೂಚುವಲ್ ಫಂಡ್ ಗೆ ರಿಲೇಟೆಡ್ ಆಗಿದ್ದ? ಎಸ್. NAV ಮೇಜರ್ಸ್ ಪರ್ಫಾರ್ಮೆನ್ಸ್ ಆಫ್ ಎನ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಹೌದು. ನೆಟ್ ಅಸೆಟ್ ವ್ಯಾಲ್ಯೂ ಏನನ್ನ ಹೇಳುತ್ತೆ ಹೇಳಿ? ಆ ಒಂದು ಮ್ಯೂಚುವಲ್ ಫಂಡ್ ಯಾವ ರೀತಿ ವರ್ಕ್ ಮಾಡ್ತಾ ಇದೆ, ಅದ್ರಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದಾ, ಪ್ರಾಫಿಟಬಿಲಿಟಿ ಎಷ್ಟು ಅಂತ ಹೇಳುತ್ತೆ. ಸೊ ಬೋತ್ A and R ಆರ್ ಕರೆಕ್ಟ್. ಹೌದಾ? ನೋಡಿ, ಡೈರೆಕ್ಟ್ ಆಗಿ ಆನ್ಸರ್ ಟಿಕ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಆಪ್ಷನ್ ಮೇಲೆ ಕಡೆ ಕೊಟ್ಟಿರ್ತಾರೆ. ಕೆಲವೊಂದು ಸಲ A ಅಲ್ಲಿ ಬೋತ್ ಕರೆಕ್ಟ್ ಅಂತ ಕೊಟ್ಟಿರ್ತಾರೆ, ಒಂದ್ ಕಡೆ D ಅಲ್ಲಿ ಕರೆಕ್ಟ್ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ನಿಮ್ಮ ಸೆಟ್ ಎಕ್ಸಾಮ್ ಏನಿದೆ OMR ಶೀಟ್ ಅಲ್ಲಿ ನೀವು ಟಿಕ್ ಮಾಡ್ತಾ ಇದ್ದೀರಾ. ಸೊ ಡೈರೆಕ್ಟ್ ಆಗಿ ಒಂದ್ಸಲ ಟಿಕ್ ಮಾಡಿದ್ರೆ ಆನ್ಲೈನ್ ಎಕ್ಸಾಮ್ ಅಲ್ಲಿ ಆದ್ರೆ ಚೇಂಜ್ ಮಾಡಬಹುದು, ಆನ್ಸರ್ ಅನ್ನ ನೀವು ಚೇಂಜ್ ಮಾಡಬಹುದು, ಸೇವ್ ನೆಕ್ಸ್ಟ್ ಮಾಡಬಹುದು in your net exams. But in KCET exams you are having that OMR sheet. If you are when you are circling the answer, if you select two answers for same question, the question or the answer will not be considered for evaluation. ಆ ಒಂದು ಆನ್ಸರ್ ಅನ್ನ ಇವ್ಯಾಲ್ಯೂಯೇಷನ್ ಗೆ ಕನ್ಸಿಡರ್ ಮಾಡೋದಿಲ್ಲ. ಓಕೆ. ದೆನ್ 19th ಕ್ವೆಶ್ಚನ್ ನೋಡಿ, ಗಿವನ್ ಬಜೆಟೆಡ್ ಸೇಲ್ಸ್ ಟ್ವೈಸ್ ದ ಬ್ರೇಕ್ ಇವನ್ ಸೇಲ್ಸ್, ಮಾರ್ಜಿನ್ ಆಫ್ ಸೇಫ್ಟಿ ವಿಲ್ ಬಿ. ನೋಡಿ ಏನ್ ಕೇಳ್ತಾ ಇದ್ದಾರೆ? ಮಾರ್ಜಿನ್ ಆಫ್ ಸೇಫ್ಟಿಯ ಫುಲ್ ಫಾರ್ಮ್ ಏನು? ಆಕ್ಚುಯಲ್ ಮೈನಸ್ ಬ್ರೇಕ್ ಇವನ್ ಡಿವೈಡೆಡ್ ಬೈ ಆಕ್ಚುಯಲ್. ಓಕೆನಾ? ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಈ ಒಂದು ನಿಮಗೆ ಮೊದಲೇನ್ ಗೊತ್ತಿರಬೇಕು, ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ ಗೊತ್ತಿರಬೇಕು. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ ಟು ನಿಮಗೆ ಗೊತ್ತೇ ಇರಬಹುದು ಆಕ್ಚುಯಲ್ ಮೈನಸ್ ಬ್ರೇಕ್ ಇವನ್ ಡಿವೈಡ್ ಬೈ ಆಕ್ಚುಯಲ್ ಅಂತ. ಓಕೆನಾ? ಈಗ ಏನ್ ಹೇಳ್ತಾ ಇದ್ದಾರೆ? ಗಿವನ್ ಬಜೆಟೆಡ್ ಸೇಲ್ಸ್ ಟ್ವೈಸ್ ದ ಬ್ರೇಕ್ ಇವನ್ ಸೇಲ್ಸ್. ಓಕೆನಾ? ಬಜೆಟೆಡ್ ಸೇಲ್ ಏನು? ಆಕ್ಚುಯಲ್ ಬಜೆಟೆಡ್ ಸೇಲ್ಸ್ ಟ್ವೈಸ್ ದ ಬ್ರೇಕ್ ಇವನ್ ಸೇಲ್ಸ್, ಮಾರ್ಜಿನ್ ಆಫ್ ಸೇಫ್ಟಿ ವಿಲ್ ಬಿ ಅಂತ ಕೇಳ್ತಾ ಇದ್ದಾರೆ. ಸೊ 2BE ಯಾಕಂದ್ರೆ ಆಕ್ಚುಯಲ್ ಟ್ವೈಸ್ ದ ಬ್ರೇಕ್ ಇವನ್ ಅಂತ ಹೇಳ್ತಾ ಇದ್ದಾರೆ, ಮೈನಸ್ BE ಡಿವೈಡೆಡ್ ಬೈ 2BE ಅಂದ್ರೆ ಇದೇನಾದಾಗ ಆಯ್ತು ಹೇಳಿ? ಈಗ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಆನ್ಸರ್ ಏನ್ ಬರುತ್ತೆ? ಇದು ಒಂದು ನಾವೇನಂತೀವಿ, ಕ್ವಶನ್ ನೋಡಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ, ಬಟ್ ಸ್ವಲ್ಪ ನಾವು ಅನಲೈಸ್ ಮಾಡಿದಾಗ ಈಸಿ ಇದೆ. ಹೌದಾ? ಓಕೆ. ಇವಾಗ ನೋಡಿ, ಇಲ್ಲಿ 2BE ಇದೆ, ಮೈನಸ್ BE ಅಂದ್ರೆ 1BE ಉಳಿದ ಹಾಗಾಯ್ತು. ಇಲ್ಲಿ 1BE ಡಿವೈಡ್ ಬೈ 2BE ಅಂದ್ರೆ ಏನು? 1/2 ಆದ ಹಾಗಾಯ್ತು ಅಂದ್ರೆ 50%. ಅರ್ಥ ಆಯ್ತಾ? ಓಕೆ. ದೆನ್ 20th ಕ್ವಶನ್, ಸ್ಟೇಟ್ಮೆಂಟ್ A, ಡಿಫರೆನ್ಸ್ ಎಕ್ಸಿಸ್ಟ್ ಬಿಟ್ವೀನ್ ಅಕೌಂಟಿಂಗ್ ಪ್ರಾಫಿಟ್ ಅಂಡ್ ಇಕನಾಮಿಕ್ ಪ್ರಾಫಿಟ್. ಒಂದು ಅಕೌಂಟಿಂಗ್ ಪ್ರಾಫಿಟ್ ಮತ್ತೆ ಇಕನಾಮಿಕ್ ಪ್ರಾಫಿಟ್ ಮಧ್ಯೆ ಡಿಫರೆನ್ಸ್ ಇರುತ್ತೆ ಅನ್ನೋದು ನಿಜಾನಾ? ಸ್ಟೇಟ್ಮೆಂಟ್ 1, ಅಕೌಂಟೆಂಟ್ ಟೇಕ್ಸ್ ಬೋತ್ ಎಕ್ಸ್ಪ್ಲಿಸಿಟ್ ಅಂಡ್ ಇಂಪ್ಲಿಸಿಟ್ ಕಾಸ್ಟ್, ಇಕನಾಮಿಸ್ಟ್ ಓನ್ಲಿ ಟೇಕ್ಸ್ ಇಂಪ್ಲಿಸಿಟ್ ಕಾಸ್ಟ್. ನೋಡಿ, ಇದೆರಡೂ ಕೂಡ A ಇಸ್ ಕರೆಕ್ಟ್, B ಇಸ್ ರಾಂಗ್ ಅಂತ ನಾವು ಹೇಳ್ತಾ ಇದೀವಿ. ಯಾಕಂದ್ರೆ ನೋಡಿ, ಮೊದಲನೇದಾಗಿ ಅಕೌಂಟೆಂಟ್ ರೆಕಾರ್ಡ್ಸ್ ಓನ್ಲಿ ಎಕ್ಸ್ಪ್ಲಿಸಿಟ್ ಕಾಸ್ಟ್ ವೈಲ್ ಇಕನಾಮಿಸ್ಟ್ ಇನ್ಕ್ಲೂಡ್ ಬೋತ್ ಎಕ್ಸ್ಪ್ಲಿಸಿಟ್ ಅಂಡ್ ಇಂಪ್ಲಿಸಿಟ್ ಕಾಸ್ಟ್, ಹೆನ್ಸ್ ಪ್ರಾಫಿಟ್ ಡಿಫರ್ಸ್. ಅಂದ್ರೆ ಡಿಫರೆನ್ಸ್ ಎಕ್ಸಿಸ್ಟ್ ಬಿಟ್ವೀನ್ ಅಕೌಂಟಿಂಗ್ ಪ್ರಾಫಿಟ್ ಮತ್ತೆ ಇಕನಾಮಿಕ್ ಪ್ರಾಫಿಟ್ ಅನ್ನೋದು ನಿಜ. ಅರ್ಥ ಆಗ್ತಾ ಇದೆಯಾ? ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಅಕೌಂಟಿಂಗ್ ಪ್ರಾಫಿಟ್ ಅಂಡ್ ಇಕನಾಮಿಕ್ ಪ್ರಾಫಿಟ್ ಅನ್ನೋದು ನಿಜ. ಆದ್ರೆ ಅಕೌಂಟೆಂಟ್ ಟೇಕ್ಸ್ ಏನ್ ಹೇಳಿ? ಅಕೌಂಟೆಂಟ್ ಟೇಕ್ಸ್ ಓನ್ಲಿ, ನೋಡಿ, ಅಕೌಂಟೆಂಟ್ ರೆಕಾರ್ಡ್ಸ್ ಓನ್ಲಿ ಎಕ್ಸ್ಪ್ಲಿಸಿಟ್ ಕಾಸ್ಟ್ ವೈಲ್ ಇಲ್ಲಿ ಏನ್ ಮಾಡ್ಕೊಟ್ಟಿದ್ದಾರೆ? ಅದನ್ನ ರಿವರ್ಸ್ ಆಗಿ ಕೊಟ್ಟಿದ್ದಾರೆ. ಇಕನಾಮಿಸ್ಟ್ ಓನ್ಲಿ
ಇಂಪ್ಲಿಸಿಟ್ ಕಾಸ್ಟ್ ಅಂತ. ನೋಡಿದಾಗ ನಿಮಗೆ ಬೋತ್ ಕರೆಕ್ಟ್ ಅಂತ ಅನಿಸಬಹುದು. ಅರ್ಥ ಆಗ್ತಾ ಇದೆಯಾ? ನನ್ನ ಪೇಡ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಇದನ್ನ ನಾನು ಹೇಳಿದೀನಿ, ಅಕೌಂಟಿಂಗ್ ಪ್ರಾಫಿಟ್ ಮತ್ತೆ ಇದರ ಮಧ್ಯೆ ಯಾವ ರೀತಿ ಡಿಫರೆನ್ಸ್ ಇರುತ್ತೆ ಅಂತ. ದೆನ್ 21 ಸ್ಟೇಟ್ಮೆಂಟ್ ಎ, ಅವರೇಜ್ ಕಾಸ್ಟ್ ಅಂಡ್ ಅವರೇಜ್ ವೇರಿಯಬಲ್ ಕರ್ವ್ಸ್ ಲುಕ್ ಐಡೆಂಟಿಕಲ್. ಎರಡೂ ಕೂಡ ಐಡೆಂಟಿಕಲ್ ಆಗಿ ಕಾಣುತ್ತಾ? ಗ್ಯಾಪ್ ಬಿಟ್ವೀನ್ ಎಸಿ ಅಂಡ್ ಎವಿಸಿ ನ್ಯಾರೋಸ್ ಆಸ್ ಔಟ್ಪುಟ್ ರೈಸಸ್. ನೋಡಿ, ಮೊದಲನೇದಾಗಿ ನಿಮಗೆ ಗೊತ್ತಿರಬೇಕು ನೋಡಿ, ಸ್ಟೇಟ್ಮೆಂಟ್ ಎ ಇಸ್ ರಾಂಗ್, ಬಿ ಇಸ್ ಕರೆಕ್ಟ್ ಅಂತ. ನೋಡಿ, ಎರಡು ಐಡೆಂಟಿಕಲ್ ಅಂದ್ರೆ ಸೇಮ್ ಟು ಸೇಮ್ ಆಗಿರುತ್ತೆ. ಅವರೇಜ್ ಕಾಸ್ಟ್ ಅಂಡ್ ಅವರೇಜ್ ವೇರಿಯಬಲ್ ಕಾಸ್ಟ್ ಸೇಮ್ ಆಗಿರುತ್ತಾ? ಇಲ್ಲ. ನೋಡಿ, ನನ್ನ ಒಂದು ಇಕನಾಮಿಕ್ಸ್ ನ ಕ್ಲಾಸ್ ಇದೆ. ಈ ಕ್ಲಾಸ್ ಆದ್ಮೇಲೆ ನೀವು ಆ ಒಂದು ಕರ್ವ್ಸ್ ಅನ್ನು ನಾನು ಎಕ್ಸ್ಪ್ಲೇನ್ ಮಾಡಿದೀನಿ, ಆ ಕ್ಲಾಸ್ ಅನ್ನ ನೀವು ನೋಡಬೇಕು. ಅದರ ಒಂದು ಪಿನ್ಡ್ ಕಮೆಂಟ್ ಅಲ್ಲಿ ಅದರ ಲಿಂಕ್ ಅನ್ನು ಕೂಡ ನಾನು ಕೊಡ್ತೀನಿ. ಅವರೇಜ್ ಕಾಸ್ಟ್ ಮತ್ತೆ ಅವರೇಜ್ ವೇರಿಯಬಲ್ ಕಾಸ್ಟ್ ಕರ್ವ್ಸ್ ಐಡೆಂಟಿಕಲ್ ಅಂದ್ರೆ ಸೇಮ್ ಟು ಸೇಮ್ ಆಗಿರೋದಿಲ್ಲ, ಅವುಗಳ ಮಧ್ಯೆ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಏನಾಗುತ್ತೆ ಅಂದ್ರೆ, ಗ್ಯಾಪ್ ಬಿಟ್ವೀನ್ ಎಸಿ ಅಂಡ್ ಎಬಿಸಿ ನ್ಯಾರೋಸ್, ಅದರ ಮಧ್ಯದ ಗ್ಯಾಪ್ ಔಟ್ಪುಟ್ ಜಾಸ್ತಿ ಆದ ಹಾಗೆ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದು ನಿಜ. ಸೊ ಸ್ಟೇಟ್ಮೆಂಟ್ ಎ ಇಸ್ ರಾಂಗ್, ಬಿ ಇಸ್ ಕರೆಕ್ಟ್. ಸ್ಟೇಟ್ಮೆಂಟ್ ಎ ಸ್ಟೇಟ್ಮೆಂಟ್ ರಾಂಗ್, ಬಿ ಇಸ್ ಕರೆಕ್ಟ್. ಓಕೆನಾ? ದೆನ್ ಕ್ವಶನ್ ನಂಬರ್ 22, ಮ್ಯಾಚ್ ದ ಫಾಲೋವಿಂಗ್. ಹೋಮೋಜಿನಿಯಸ್ ಪ್ರಾಡಕ್ಟ್ ಎಲ್ಲಿರುತ್ತೆ, ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ ಎಲ್ಲಿರುತ್ತೆ, ಯೂನಿಕ್ ಪ್ರಾಡಕ್ಟ್ ಎಲ್ಲಿರುತ್ತೆ, ಹ್ಯೂಜ್ ಇನ್ವೆಸ್ಟ್ಮೆಂಟ್ ಎಲ್ಲಿರುತ್ತೆ, ಮೊನೋಪೋಲಿ, ಒಲಿಗೋಪೋಲಿ, ಪರ್ಫೆಕ್ಟ್ ಕಾಂಪಿಟೇಷನ್, ಮೊನೋಪೋಲಿಸ್ಟಿಕ್ ಕಾಂಪಿಟೇಷನ್. ಮೊದಲನೇದಾಗಿ ಈ ಒಂದು ನಮ್ಮ ಹೋಮೋಜಿನಿಯಸ್ ಪ್ರಾಡಕ್ಟ್, ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಲಾರ್ಜ್ ನಂಬರ್ ಆಫ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಇರ್ತಾರೆ, ಬಟ್ ಹೋಮೋಜಿನಿಯಸ್ ಪ್ರಾಡಕ್ಟ್ ಇರುತ್ತೆ. ಇದನ್ನ ನಾನು ನಿಮ್ಗೆ ಹೇಳಿದೀನಿ, ಪೇಡ್ ಕ್ಲಾಸಿನ ಸ್ಟೂಡೆಂಟ್ಸ್ಗೆ ಹಲವಾರು ಸಲ ನಾನು ಹೇಳಿದೀನಿ. ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ಗೆ ಬರೋದು ಯಾವುದು? ಪರ್ಫೆಕ್ಟ್ ಕಾಂಪಿಟೇಷನ್. ಅಂದ್ರೆ ಎ ಗೆ 3 ಬರುತ್ತೆ. ಓಕೆನಾ? ಆದ್ರೆ ಎ ಗೆ 3 ಬರುವಂತ ಆಪ್ಷನ್ಸ್ ಎರಡಿದೆ ಇಲ್ಲಿ, ಬಿ ಯಲ್ಲೂ ಕೂಡ ಇದೆ, ಸಿ ಯಲ್ಲೂ ಕೂಡ ಇದೆ. ಹಾಗಾದ್ರೆ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ ಎಲ್ಲಿರುತ್ತೆ ಹೇಳಿ? ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ ಮೊನೋಪೋಲಿಸ್ಟಿಕ್ ಕಾಂಪಿಟೇಷನ್ ಅಲ್ಲಿ ಇರುತ್ತೆ. ಹೌದಾ? ಮೊನೋಪೋಲಿಸ್ಟಿಕ್ ಕಾಂಪಿಟೇಷನ್ ಅಲ್ಲಿ ಡಿಫ್ರೆನ್ಶಿಯೇಟ್, ಅಲ್ಲೂ ಕೂಡ ಲಾರ್ಜ್ ನಂಬರ್ ಆಫ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಇರ್ತಾರೆ, ಬಟ್ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ಸ್ ಇರುತ್ತೆ. ಹೌದಾ? ಸೊ ಏನಾಯ್ತು ನಮ್ಗೆ? ಎರಡನೇದು 4 ಬರಬೇಕು. ಇಲ್ಲೂ ಕೂಡ ಎರಡನೇದು 4 ಕೊಟ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಸ್ಥಾನದಿಂದ ಆನ್ಸರ್ ಅನ್ನ ಕರೆಕ್ಟ್ ಅಂದ್ರೆ ಆಪ್ಷನ್ಸ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಇವಾಗ ಮೂರನೇದು ಯೂನಿಕ್ ಪ್ರಾಡಕ್ಟ್ ಎಲ್ಲಿರುತ್ತೆ? ಮೊನೋಪೋಲಿಯಲ್ಲಿ ಇರುತ್ತಾ ಅಥವಾ ಒಲಿಗೋಪೋಲಿಯಲ್ಲಿ ಇರುತ್ತಾ? ಒಲಿಗೋಪೋಲಿಯಲ್ಲಿ ಫ್ಯೂ ಸೆಲ್ಲರ್ಸ್ ಇರ್ತಾರೆ, ಯೂನಿಕ್ ಪ್ರಾಡಕ್ಟ್ ಇರೋದಿಲ್ಲ. ಮೊನೋಪೋಲಿಯಲ್ಲಿ ಒಬ್ಬನೇ ಸೆಲ್ಲರ್ ಇರೋದ್ರಿಂದ ಯೂನಿಕ್ ಪ್ರಾಡಕ್ಟ್ ಇರುತ್ತೆ. ಓಕೆನಾ? ಸೊ ಆನ್ಸರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ 23 ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆನ್ ಇಕ್ವಿವ್ಯಾಲೆಂಟ್ ಆಫ್ ಟರ್ಮ್ ಮಾರ್ಜಿನಲ್. ಮಾರ್ಜಿನಲ್ ಅಂದ್ರೆ ಏನು? ಸ್ಲೋಪ್ ಅಂತ ಅರ್ಥನಾ, ಡಿರೈವೇಟಿವ್ ಅಂತ ಅರ್ಥನಾ, ರೇಟ್ ಆಫ್ ಚೇಂಜ್ ಅಂತ ಅರ್ಥನಾ, ಡಿಗ್ರಿ ಆಫ್ ಚೇಂಜ್ ಅಂತ ಅರ್ಥನಾ? ನೋಡಿ, ಮಾರ್ಜಿನಲ್ ಅನ್ನೋದ್ರ ಅರ್ಥ, ಮಾರ್ಜಿನಲ್ ಮೀನ್ಸ್ ಇನ್ಕ್ರಿಮೆಂಟಲ್ ಆಫ್ ರೇಟ್ ಆಫ್ ಚೇಂಜ್, ಡಿಗ್ರಿ ಆಫ್ ಚೇಂಜ್ ಇನ್ ಕಾನ್ಸೆಪ್ಚುವಲ್ ಡಿಫರೆಂಟ್. ಅಂದ್ರೆ ಡಿರೈವೇಟ್ ನಾವೇನಂತೀವಿ ಗೊತ್ತಾ? ಮಾರ್ಜಿನಲ್ ಅನ್ನೋದ್ರ ಅರ್ಥ ಏನು? ಡಿಗ್ರಿ ಆಫ್ ಚೇಂಜ್ ಅಂದ್ರೆ ಒಂದು ಎಕ್ಸ್ಟ್ರಾ ಯೂನಿಟ್ ಆಫ್ ಪ್ರೊಡಕ್ಷನ್ ಅಥವಾ ಎಕ್ಸ್ಟ್ರಾ ಆಗೋದ್ರಿಂದ ಎಷ್ಟು ಡಿಗ್ರಿ ಆಫ್ ಚೇಂಜ್ ಆಗುತ್ತೆ, ಅದನ್ನ ನಾವು ಮಾರ್ಜಿನಲ್ ಅಂತ ಕರಿತೀವಿ. ಓಕೆ? ದೆನ್ ಕ್ವಶನ್ ನಂಬರ್ 24, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ ರಿಗಾರ್ಡಿಂಗ್ ಇಂಡಿಫರೆನ್ಸ್ ಕರ್ವ್. ನೋಡಿ, ಈ ಕ್ವಶನ್ ಇಂಡಿಫರೆನ್ಸ್ ಕರ್ವ್ ಬಗ್ಗೆ ತುಂಬಾ ಸಲ ಕ್ವಶನ್ ಕೇಳ್ತಾರೆ. ಈ ಒಂದು ಕ್ವಶನ್ ನಿನ್ನೆ ಒಂದು 2020 ಕ್ವಶನ್ ಪೇಪರ್ ಅಲ್ಲಿಯೂ ಕೂಡ ಇದು ರಿಪೀಟ್ ಆಗಿತ್ತು. ಹೌದಾ? ಕಾನ್ವೆಕ್ಸ್ ಟು ದ ಒರಿಜಿನ್, ಟಚಸ್ ಎಕ್ಸ್ ಆಕ್ಸಿಸ್, ಟೂ ಕರ್ವ್ಸ್ ಇಂಟರ್ಸೆಕ್ಟ್ ಬೇಸ್ಡ್ ಆನ್ ದ ಕಾರ್ಡಿನಲ್ ಅಪ್ರೋಚ್. ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ? ನಿಮಗೆ ಗೊತ್ತು, ಇಂಡಿಫರೆನ್ಸ್ ಕರ್ವ್ ಇಸ್ ಕಾನ್ವೆಕ್ಸ್ ಟು ದ ಒರಿಜಿನ್. ಇಂಡಿಫರೆನ್ಸ್ ಕರ್ವ್ ನ ನಾನು ಡಿಟೇಲ್ ಆಗಿ ಕರ್ವ್ ಅನ್ನ ತೋರಿಸಿ ಅವುಗಳ ಪ್ರಾಪರ್ಟೀಸ್ ಅನ್ನ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದೀನಿ, ನನ್ನ ಪೇಡ್ ಕ್ಲಾಸ್ ಸ್ಟೂಡೆಂಟ್ಸ್ ಗೆ ಗೊತ್ತಿದೆ. ಸೊ ಕಾನ್ವೆಕ್ಸ್ ಟು ದ ಒರಿಜಿನ್ ಅನ್ನೋದು ಕರೆಕ್ಟ್ ಆನ್ಸರ್. ದೆನ್ ಕ್ವಶನ್ ನಂಬರ್ 25, profit maximizing output of a firm is determined by equating. Profit maximizing output of the firm ಅನ್ನ ಯಾವ ರೀತಿ ಡಿಟರ್ಮೈನ್ ಮಾಡ್ತಾರೆ? ಮಾರ್ಜಿನಲ್ ಕಾಸ್ಟ್ ವಿತ್ ಮಾರ್ಜಿನಲ್ ರೆವೆನ್ಯೂ. ಮಾರ್ಜಿನಲ್ ಅಂದ್ರೆ a firm maximizes profit. ಒಂದು ಫರ್ಮಿನ ಪ್ರಾಫಿಟ್ ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ ಅಂದ್ರೆ ಅದರ ಮಾರ್ಜಿನಲ್ ಕಾಸ್ಟ್ ಈಕ್ವಲ್ ಟು ಮಾರ್ಜಿನಲ್ ರೆವೆನ್ಯೂ ಆಗಿದ್ದಾಗ. ಬಿಯಾಂಡ್ ದಿಸ್ ಪಾಯಿಂಟ್ ಅಂದ್ರೆ ಮಾರ್ಜಿನಲ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಮಾರ್ಜಿನಲ್ ರೆವೆನ್ಯೂ ಅನ್ನುವಂತ ಪಾಯಿಂಟಿನ ನಂತರ ಪ್ರಾಫಿಟ್ ಡಿಕ್ಲೈನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಮುಂದಿನ ಒಂದು ಕ್ಲಾಸ್ ಅಲ್ಲಿ ನಾವು ಈ ಒಂದು ಇದರ 4 ಪಾರ್ಟ್ಸ್ ಬರಲಿದೆ. ಮುಂದಿನ ಪಾರ್ಟ್ ಅಲ್ಲಿ ಮತ್ತೆ 25 ಕ್ವಶನ್ಸ್ ಇದೇ ರೀತಿ 4 ಪಾರ್ಟ್ಸ್ ಅಲ್ಲಿ ಈ ಒಂದು ಎಂಟೈರ್ ಕ್ವಶನ್ ಪೇಪರ್ ನಾನು ಅನಲೈಸ್ ಮಾಡ್ತೀನಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಆಗೋಣ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಯಾಕಂದ್ರೆ ಎಕ್ಸಾಮಿಗೆ 3-4 ದಿನ ಮಾತ್ರ ಉಳಿದಿದೆ. ಈ ಒಂದು ಕ್ವಶನ್ ಪೇಪರ್ ಇಂದ ಕ್ವಶನ್ಸ್ ರಿಪೀಟ್ ಆದ್ರೆ ವೆಲ್ ಅಂಡ್ ಗುಡ್, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೊಳ್ತೀನಿ. ಅದೇ ರೀತಿ ಸಬ್ಸ್ಕ್ರೈಬರ್ಸ್ 4000 ಸಬ್ಸ್ಕ್ರೈಬರ್ಸ್ ಅನ್ನ ಈ ಒಂದು ಸೆಟ್ ಎಕ್ಸಾಮ್ ವರೆಗೂ ಕಂಪ್ಲೀಟ್ ಮಾಡುವಂತ ಒಂದು ಟಾರ್ಗೆಟ್ ಇದೆ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನ ಲೈಕ್ ಕೂಡ ಮಾಡಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಆಗೋಣ.